ಸದ್ಯ ಐಸಿಸಿ ಟಿ20 ಮಹಿಳಾ ವಿಶ್ವಕಪ್ ನಡೀತಾ ಇದ್ದು ಭಾರತ ತನ್ನ ಆಡಿರುವಂತಹ ಎರಡೂ ಪಂದ್ಯಗಳಲ್ಲೂ ಕೂಡ ಭರ್ಜರಿ ಜಯ ಸಾಧಿಸಿದೆ. ಇನ್ನು ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯದಲ್ಲಿ ಟೀಂ ಇಂಡಿಯಾ ಬೌಲಿಂಗ್ ಮಾಡುವಾಗ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಗಾಯಕ್ಕೆ ತುತ್ತಾಗಿದ್ದು ಸ್ಟ್ರೆಚರ್ನಲ್ಲಿ ಮೈದಾನದಿಂದ ಹೊರ ನಡೆದಿದ್ದಾರೆ. ನೆದರ್ಲ್ಯಾಂಡ್ ಮಹಿಳಾ ತಂಡದ ವಿರುದ್ಧದ ಪಂದ್ಯದಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರನ್ನ 6ನೇ ಓವರ್ ಬೌಲಿಂಗ್ ಮಾಡಲು ಸೂಚಿಸಲಾಯಿತು. ಮೊದಲ ಎಸೆತದಲ್ಲೇ ಡಚ್ ಬ್ಯಾಟ್ಸ್ಮನ್ ಫೊಬೆ ಮಿಡ್ ವಿಕೆಟ್ ಕಡೆಗೆ ಶಾಟ್ ಬಾರಿಸಿದ್ರು. ಶ್ರೇಯಾಂಕಾ ಚೆಂಡನ್ನ ಫೀಲ್ಡಿಂಗ್ ಮಾಡಲು ಓಡಿ ಹೋಗ್ತಾರೆ. ಆದರೆ ಅದನ್ನ ಹಿಡಿಯುವ ಪ್ರಯತ್ನದಲ್ಲಿ ಅವರು ತಮ್ಮ ಪಾದವನ್ನ ತಿರುಚಿದ್ದರಿಂದ ಸಾಕಷ್ಟು ನೋವು ಅನುಭವಿಸಿದ್ರು. ಶ್ರೇಯಾಂಕಾ ಪಾಟೀಲ್ ಗಾಯಕ್ಕೆ ತುತ್ತಾಗ್ತಿದ್ದಂತೆ ಎದ್ದು ನಿಲ್ಲೋಕೆ ಸಾಧ್ಯವಾಗದಷ್ಟು ನೋವು ಕಾಣಿಸಿಕೊಂಡಿತ್ತು. ಶ್ರೇಯಾಂಕಾ ಅವರ ಸ್ಥಿತಿಯನ್ನ ನೋಡಿ ಅವರನ್ನ ಸ್ಟ್ರೆಚರ್ನಲ್ಲಿ ಮೈದಾನದಿಂದ ಹೊರಗೆ ಕರೆದೊಯ್ಯಲಾಗಿದೆ. ಶ್ರೇಯಾಂಕಾ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಬಿಸಿಸಿಐ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಅವರು ಶೀಘ್ರ ಗುಣಮುಖರಾಗಲಿ ಅಂತ ಪ್ರಾರ್ಥಿಸಿದೆ. ಇನ್ನು ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಪಾಕಿಸ್ತಾನ ವಿರುದ್ಧದ ಮೊದಲ ಪಂದ್ಯದಲ್ಲಿ ಅಮೋಘ ಡೈವಿಂಗ್ ಕ್ಯಾಚ್ ಅನ್ನು ಹಿಡಿದು ಗಮನ ಸೆಳೆದಿದ್ರು. ಇನ್ನು ಈ ಗಾಯದ ಸಮಸ್ಯೆಯಿಂದ ಶ್ರೇಯಾಂಕಾ ಪಾಟೀಲ್ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅನ್ನೋದು ಎಲ್ಲರ ಹಾರೈಕೆ.